ನಿಮಗೆ ದೇವರು ಹೆಚ್ಚು ಆಯಸ್ಸಾರ ಕೊಡಲಿ. ಇನ್ನು ಈ ಥರನೇ ಇನ್ನೂ ಸಾವಿರಾರು ಜನಕ್ಕೆ ಅನ್ನ ಶಕ್ತಿ ಕೊಡಲಿ ನಿಮಗೆ. ನಿಮ್ಮ ತಾಯಿ ಯಾರು? ಸ್ವಂತ ತಾಯಿ ಅಮ್ಮ ಚೆನ್ನಾಗಿದ್ದೀರಮ್ಮ ನೀವು? ನಿಮ್ಮ ಅತ್ತೆ ಯಾರು? ಆಂಟಿ ಅಂದರೆ ಚಿಕ್ಕಮ್ಮನ ನಂಬರ್ ಹೋಗಲಿ ಕುಡ್ಕೊಳ್ಳಿ ಅಕ್ಕ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀಮ್ಮ? ಏನು ಥರ ಕಷ್ಟ ಬೇಡಮ್ಮ. ಹೂವಿನ ವ್ಯಾಪಾರ ಮಾಡ್ತಿದ್ಯಾ? ಒಂಥರ ಹೇಳ್ಬಿಡ್ತೀನಿ ಲೈವಲ್ಲೇ. ಹೂವು ಕೊಡೋ ಅಂತಕ್ಕಂಥವ್ರು ಅದಕ್ಕೆ ಸಾಲ ಮಾಡಿ ಹೂವು ಕೊಡೋಂಗಿಲ್ಲ. ಸಾಲ ಮಾಡ್ಕೊಂಬಂದು ದೇವ್ರು ಮರಿಕಡೆಯಿಂದಲ್ಲ, ಸಾಲ ಮಾಡ್ಕೊಂಬಂದು ದೇವ್ರು ಹೂ ಕೊಡೋದಲ್ಲ. ಕೈಲಿದ್ರೆ ಸಹಾಯ ಮಾಡಿ, ಇಲ್ದ ಹೋದ್ರೆ ಇದ್ದಾಗ ಮಾಡೋದು. ಕೇಳ್ತಾರ? ಆ ಥರ ದೇವಸ್ಥಾನ ಏನು ಬೇಡ. ಯಾಕೆ ನಾನು ಹೇಳ್ತಾ ನಿಮಗೆ ನಮ್ಮ ಊರು ಚಿಕ್ಕನಾಗಿ ಹಳ್ಳಿ ನಾವು ಊಟಕ್ಕೆ ಬಂದರು ತಿನ್ನಕ್ಕೆ ಅನ್ನಂಗೆ ಎತ್ತಿ ನೋಡ್ಕೊಂಬಂದ ನಮ್ಮಪ್ಪ ಗೊತ್ತಾಯ್ತಾ. ಅದಕ್ಕೆ ದುಡ್ಡಿನ ಬೆಲೆ ನಂಗೆ ಭಾಳ ಚೆನ್ನಾಗಿ ಗೊತ್ತಿದೆ. ವಿನಾಕಾರಣ ಏನು ವ್ಯರ್ಥ ಮಾಡಬೇಡಿ. ಅರ್ಥಾಗಲ್ವ? ವ್ಯರ್ಥ ಮಾಡೋದು ದೇವಸ್ಥಾನ ಅಲ್ಲ, ನಮ್ಮದು ಭಕ್ತಿಯೇ ಮಾಡೋ ದೇವಸ್ಥಾನ. ನಡೀಪ ಚೆನ್ನಾಗಿ ಅನುಕೂಲ ಅಲ್ಲ ಜನ. ಏನು ಸಮಾಚಾರ ಇದ್ದಾರಾ? ಉಳ್ಕೊಳ್ಳಿ ಕೇಳ. ಅಮ್ಮ ಇದ್ದಾರೆ, ನಿಮ್ಮ ತಾಯಿ ಇದ್ದಾರಾ? ನಿಮ್ಮ ತಾಯಿ ನಾನು ಕೇಳಿದೆ ಅಂತೇಳು. ನಿಮ್ಮ ತಾಯಿ ಕೊಡ್ಕೊಂಡ. ನಿಮ್ಮ ತಾಯಿ ಒಳ್ಳೆ ಬುದ್ಧಿ ಕಳ್ಸಾರ ನಿಮಗೆ. ಬಂದಾಗ ಇಷ್ಟು ನಂಬರ್ ತೊಗೊಂಡಿರು ನೋಡಿ, ಅವನಿಗೆ ಗೊತ್ತಿರೋದು. ಅವರಪ್ಪನ ಒಗ್ಗೆ ಹಾಕಿದ್ರು. ಈ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ? ಈಗ ಏನಂತ ಬೆಳ್ಕೊಂಡಿದ್ದೆ? ಅಪ್ಪ ಅಮ್ಮ ವಿಚಾರ ಯಾವ ಊರವರು? ನೋಡಿ, ಅಪ್ಪ ಅಮ್ಮ ಬೆಳ್ಕೊಂಡೆ ನೀವು ಬೇರೆ ಎಲ್ಲ ಆಸ್ತಿಗೆ ಬರಬೇಕು, ಅದು ಬರ್ಬೇಕು ಇದು ಬರ್ಬೇಕು ಅಂತೀರ. ಸರಿ, ಈಗ ಅಪ್ಪ ಅಮ್ಮ ಬೆಳ್ಕೊಂಡು ಸುಮ್ಮನೆ ಮೈ ಮೇಲೆ ನಿಮ್ಮ ಹೆಂಡತಿ ಒಂದು ಅಂತರ ಹಾಕಿ ಮನೆಗೆ ಒಂದು ಫೋಟೋ ಹಚ್ಚಿ ತೀರ್ಥ ಕುಡಿಯಪ್ಪ. ಅವ್ರಿಗೂ ಪಾಪ ಅದು ಗದಗಿಂದ ಬಂದಿಯಂತೆ. ಶಿರುವಾರ ಹೇಳಿ ಏನಾಯ್ತು? ಇವರಿಗೆ ಒಂದು ಹೊಟ್ಟೆ ನೋವಿತ್ತು. ಪ್ಯಾಂಕ್ರಿಯಾಸ್ ಆಪರೇಷನ್ ಆಗಿ ಹೊಟ್ಟೆ ನೋವು ತುಂಬ ಒಂದು 4-5 ವರ್ಷದಿಂದ ಒದ್ದಾಡ್ತಾ ಇದ್ರು. ಟ್ರೀಟ್ಮೆಂಟ್ ತಗೊತಾ ಇದ್ರು. ಒಂದು ಸರಿ ಸಡನ್ ಆಗಿ ನೋವು ಬಂತು ಅಂದ್ರೆ ಅದು ಕಂಟ್ರೋಲೇ ಮಾಡೋಕ್ಕಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಸರಿಪಡಿಸ್ಕೋಬೇಕಾಯ್ತು. ಸೊ ಅವಾಗ ಏನಾಯ್ತು ಅಂದ್ರೆ, ಇವಾಗ ಏನ್ ಹಾಸ್ಪಿಟ್ಲಲ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟ್ಲ್ ದೊಡ್ಡ ಆಸ್ಪತ್ರೆನೇ, ಇನ್ನ ಏನು ಮಾಡೋಕ್ಕಾಗಲ್ಲ, ಬರಲೇಬೇಡಿ ಅಂತ ಹೇಳಿದ್ರು ಇವ್ರಿಗೆ. ಸೊ ಆಮೇಲೆ ಏನ್ ಮಾಡೋದು, ಇವ್ರು ಗೊಂದಲದಲ್ಲಿ ಹೊಟ್ಟೆ ನೋವು ಬಂತಲ್ಲ, ಏನ್ ಮಾಡೋದು ಅಂತ ಡಾಕ್ಟರ್ ಇದ್ರು. ಡಾಕ್ಟ್ರು ಅವರು ಕಾಂಟ್ಯಾಕ್ಟ್ ಮಾಡೋಣ ಅಂತಂದ್ರೆ ಅವರೆಲ್ಲ ಫಾರಿನ್ ಹೊರಟೋಗ್ಬಿಟ್ಟಿದ್ರು. ಡಾಕ್ಟರ್ ಕೂಡ ಇವಾಗ ಏನ್ ಮಾಡೋದು, ಒಂದು ದಿಕ್ಕ ಹಾಸ್ಪಿಟ್ಲಿಗೆ ಹಿಂಗ್ ಮಾಡಿದ್ರು ಏನ್ ಮಾಡೋದು ಅಂತ ಗೊಂದಲಮಯ ಇದ್ದಾಗ ಇಲ್ಲಿ ಯಾರೋ ಇಲ್ಲಿ ಬಂದಿರೋ ಸಿಕ್ಕಿ ಇಲ್ಲಿ 101 ರೂಪಾಯಿ ಅರ್ಕೆ ಕಟ್ಕೊಳಪ್ಪ ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಸೊ ಅರ್ಕೆ ಕಟ್ಕೊಂಡ್ಮೇಲೆ ಇಮಿಡಿಯೇಟ್ಲಿ ಸರಿ ಹೋಗಿದೆ. ಹಾಸ್ಪಿಟ್ಲಿಗೆ ಹೋಗಿಲ್ಲ, ಸರಿ ಹೋಗಿದೆ. ನೀನು ಅವ್ರಿಗೆ ಸಹಾಯ ಮಾಡ್ತಿದ್ಯಾ? ನಾನೇ ಆಪರೇಷನ್ ಮಾಡ್ತಾನೋ ಎಲ್ಲ ನಾನೇ. ಏನಾಗಬೇಕು ಅಣ್ಣ? ಸ್ವಲ್ಪ ಚೆನ್ನಾಗಿದ್ರು ದೇವ್ರಿಗೆ ಸರ್ಕೊಂಡು ಒಂದ್ಸರಿ ಕ್ಲಾಸ್ ಹಾಕ್ಬಿಡಿ, ಹೆಂಗೆ ಹುಷಾರಿದೆ ಅಂತ. ಆಮೇಲೆ ನಿನಗೆ ವಸ್ತು ನನಗೆ ವಸ್ತಲ್ಲ. ಇಲ್ಲಿ ಕಸೋಡಿರೋ ಅವರೇ, ಅಡುಗೆ ಮಾಡೋರು ಅವರೇ, ನಿಂತದ್ರು. ಬಟ್ ನಿಮ್ಮ ನಂಬಿಕೆಗೆ ಭಾಳ ಸಂತೋಷ ಆಗುತ್ತೆ. ನೀವು ನಂಬಿಕೆ ಅದಾದ ನಂತರ ಏನಾಯ್ತು, ತಿರ್ಗಾ ಫಾರಿನ್ ಡಾಕ್ಟರ್ ಬಂದ್ರು. ಬಂದ್ಮೇಲೆ ಹೋಗಿ ತೋರಿಸ್ಕೊಂಡು ಬಂದ್ರು. 3 ತಿಂಗಳು ಮಾತ್ರ ಕಂಟಿನ್ಯೂಸ್ ಮಾಡಿ ಅಂತ ಹೇಳಿದ್ರು. ಅದಾದ್ಮೇಲೆ ದೇವ್ರಿಗೆ ಕೈ ಮುಕ್ಕೊಂಡಿದ್ದೇನೋ ಗೊತ್ತಿಲ್ಲ, ತಿರ್ಗಾ ಹೊಟ್ಟೆ ನೋವು ಬಂದಿತ್ತು. ಇಲ್ಲ ಅವಾಗ ಬರ್ತೀವಿ ಅಂತ ಕೈ ಮುಕ್ಕೊಂಡ್ಮೇಲೆ ಸರಿ ಹೋಗಿದೆ. ಒಂದೇ ಮನ್ಸಲ್ಲಿ ಬಂದಿದ್ದೀವಿ. ಮತ್ತೆ ಹಾಸ್ಪಿಟಲ್ ಹೊಟ್ಟೆ ನೋವು ಇಲ್ಲಿ ಬರ್ತೀವಿ, ಹುಷಾರಾಯ್ತು. ನಿನ್ನ ನಂಬಿಕೆ ಹಂಗೆ ಆಗಲಿ. ದಯವಿಟ್ಟು ನಂತರ ಹಾಕ್ಯ ಚೆಲುವಾಗಿ ಮಜ್ಜಿಗೆ ಕುಡಿತಾರೆ, ತಾಯಿ ತೀರ್ಥ ಕುಡಿ. ಮನೆಗೊಂದು ಗಡಿಯಾರ ಟೈಮ್ ಫೋಟೋ ಇಡ್ಕ ಕಾಣದ ಒಂದು ತೀರ್ಥ ಕುಡಿ, ನಂತರ ಹಾಕ್ಯ ಮತ್ತೆ ಯಾವುದು ಕಾಯಿಲೆ ಬರದೇ ಇರಲಿ ಅಂತ. ಫ್ರೆಂಡಮ್ಮ ಹೋಗ್ಬನ್ನಿ, ಒಳ್ಳೆದಾಗಂತೆ. ಖುಷಿ ಆಗುತ್ತೆ ನಿಮ್ಮಂತ ಕಂಡ್ರೆ. ಬಡಪಾಯಿಗಳು ಹಿಂಗೆ ಬದುಕಲ್ರಪ್ಪ. ದೇವರು ನಾನು ಪೂಜೆ ಉದ್ದೇಶ ಇಷ್ಟೇ, ನಿಮ್ಮಂತ ಬಡಪಾಯಿ ನಮ್ದರ್ಗೆ ಇದು ಬರಲೇಬೇಕು, ಮರಿ ಕಡಿಬೇಕು ಅಂತ ಏನಿಲ್ಲ. ನಮ್ದರ್ಗೆ ಹುಷಾರಾಗಲಿ ಅಂತ ನನ್ನ ಆಸೆ. ಕರೆಕ್ಟ್ ಅಲ್ವಾ? ಹೋಗಿತ್ತಮ್ಮ, ಹೋಗಿ ಒಳ್ಳೆದಾಗ. ಲೈಫಲ್ಲಿ ಸಕ್ಸಸ್ ಆಗ್ತಲ್ಲ ಸ್ವಾಮಿ ನನಗೆ. ಏನು ತುಂಬಾ ಕಷ್ಟ ಆಗಿತ್ತು. ಈಗ ಕಷ್ಟ ಆಗಿತ್ತು. ಇಲ್ಲಿಂದ ಬಂದು ಹೋಗಿ ಬಸ್ ಸ್ಟ್ಯಾಂಡ್ ತರಕಾರಿ ತಗೊಳಕ್ ಹೋಗಿದ್ದೆ. ಈ ಕೆಳಗಡೆ 100 ರೂಪಾಯಿ ಸಿಕ್ತು, ಮಾರ್ಕೆಟಲ್ಲಿ ಸಿಕ್ತು ದುಡ್ಡು. ಅಷ್ಟೊಂದು ಜನ ಇರೋತಾಗ ಬಂದು ಹೋದ್ಮೇಲೆ ಅಲ್ಲಿ ಸಿಕ್ಕಿತ್ತು ನನಗೆ. ಸೀರೆ ಸಿಕ್ಕಿತ್ತು ಇಲ್ಲಿ. ಫೋಟೋ ತಗೊಂಡೋದೆ. ಸೀರೆ ಯಾರು ಕೊಟ್ಟಿದ್ದು? ಸೀರೆ ನಾನು ಕೊಟ್ಟಿದ್ದು. ತಂಗಿ ಇಂತವ ಮಗಳು ಅಂದ್ಕೊಂಡ್ಬಿಡು. ಖಾಲಿ ಹೋಗ್ಬಾರ್ದು ಅಂತೇಳಿ 200 ರೂಪಾಯಿ ದುಡ್ಡು ಸಿಕ್ತು. ಅದು ಇಟ್ಕೊಂಡೇನಿ. ಒಂದು ಖರ್ಚೆ ಮಾಡಿಲ್ಲ. ಕಾಯಿನಿದ್ಯಾ? 4 ತಿಂಗಳಾಯ್ತು. ಕಾಯಿನಿದ್ಯಾ? ಇಲ್ಲ, ಇದು 200 ರೂಪಾಯಿ ಕಳ್ಕೊಬೇಡ. ನಿನ್ನ ಜೀವನ ಉದ್ಧಾರ ಆಗ್ಲಿ ತಮ್ಮ. ಹೊಟ್ಟೆ ತುಂಬ ಅನ್ನ ಸಿಕ್ಲಿ, ಕಣ್ ತುಂಬ ನಿದ್ದೆ ಸಿಕ್ಲಿ, ನೆಮ್ಮದಿ ಸಿಕ್ಲಿ, ದುಡಿಯೋಕೆ ದಾರಿ ಸಿಕ್ಲಿ. ಇಲ್ಲಿ ಬಂದಾಗ್ಲಿಂದ ಯಾವ ತಂಗಿ? ನಮ್ ದರ್ಸಿಕೆರೆ ಬೇಲೂರ್ ಹತ್ರ ಇದೀವಿ. ಇಲ್ಲಿ ಬರ್ಬೇಕಂತ ಸುಮಾರು ದಿನದಿಂದ ಅನ್ಕೊಂತಿದ್ದೆ. ಆ ದುಡ್ಡು ಮದ್ವೆಲ್ ಸಿಕ್ಕಿದ್ 100 ರೂಪಾಯಿ. ಅಮ್ಮನ ಹತ್ರ ಬಂದಾಗ ಅದು ಇಟ್ಕೊಂಡಿವಿ. ಇನ್ನೊಂದ್ಸರಿ ಬಂದು ಕಳಿಸಿಲ್ಲ. ಇದು ಅಮ್ಮನ ಗುಂಡಿಗೆ ಹಾಕ್ಬಿಡಿ. ನೀನು ಹಾಕೊಂತೆ ತಮ್ಮ. ಹೊಟ್ಟೆ ತುಂಬ ಅನ್ನ ಸಿಕ್ಲಿ, ಕಣ್ ತುಂಬ ನಿದ್ದೆ ಸಿಕ್ಲಿ. ಎಲ್ಲಿ ಏನು ಮಾಡ್ತಾರೆ ಕೆಲಸ? ಡ್ರೈವರ್ ಎಸ್ಟೇಟಲ್ಲಿ. ಹೌದಾ? ಡ್ರೈವರ್ ಇದ್ರು, ಏನು ಇಲ್ದಂಗಿದ್ವಿ. ಅಮ್ಮನ ಹತ್ರ ಬಂದು ಸ್ವಲ್ಪ ಅನುಕೂಲ ಆಗಿವಿ. ಹಂಗಾಗಿ ಮತ್ತೆ ಹೋಗ್ಬೇಕನ್ನೋ ಭಾವನೆಯಿಂದ ಬಂದಿವಿ. ಇನ್ನೂ ಒಳ್ಳೇದ್ ಮಾಡ್ಲಿ, ಚೆನ್ನಾಗಾಗ್ಲಿ ಅಂತ ಹೇಳಿ ಮತ್ತೆ ಹೋಗ್ಬೇಕು ಅಂತ ಬರ್ಬೇಡ. ತವ್ರ ಮನೆ ಅಂತ ಬಾ. ಏನಂತ ಬರ್ತೀನಿ? ನಮ್ಮ ಅಮ್ಮ ಅಂತ ಬಂದಿನಿ. ತವ್ರ ಮನೆ ಅಂತ ಬಾ, ಅಪ್ಪ ಅಂತ ಬಾ. ಫೋಟೋ ಜೊತೆಲೆ ಹೋಗ್ಬೇಕಂತ ದುಡ್ಡು ಇರಲಿಲ್ಲ. ಖಾಲಿ ಕೈ ಹೋಗ್ತೀವಿ ಅಂತೇಳಿ ಅಲ್ಲಿಗೆ ಎದುರುಗಡೆನೇ ಸಿಕ್ತು ದುಡ್ಡು.
ಫೋಟೋನ ಸಿಗ್ತಾ ಫೋಟೋನು ತಗೊಂಡು ಪೂಜೆ ಮಾಡ್ಕೊಂಡು ಕಳಿಬಾರ್ದು ಅಂತ ಈ ದುಡ್ಡು ಇನ್ನೂ ಉಪಯೋಗಿಸೋ ಇನ್ನೂ ಉತ್ತಮವಾದ ಒಳ್ಳೆ ಕೆಲಸ ಸಿಕ್ಕಲಿ ನಿಮಗೆ ಇನ್ನೂ ಅನುಕೂಲ ಆಗುತ್ತಮ್ಮ ನಿಮಗೆ ಅದಾಗ್ಬೋದಾ. ಆಮೇಲೆ ಏನು ಮಾಡ್ತೀರಾ ಅಂದರೆ ಗರ್ಭಕೋಶ ತೆಗಿಬೇಕು ಅಂತ ಹೇಳಿದ್ರು. ನಾವು ಮಾಡಿಸೇ ಇಲ್ಲ, ಕೈ ಮುಕ್ಕಂಡೆ. ಹುಷಾರಾಯ್ತು. ಯಾವ ರೊಕ್ಕ ತಿಪ್ಪರು ನಮ್ಮ ಕೈಯ ಹಳೆ ಕೊಡೋದ್ರಲ್ಲೇನು ಕುಕ್ಕಡದ್ರಲ್ಲೇನ ಇಲ್ಲಿ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗ್ತೇವೆ. ವಾರ ಶುಕ್ರವಾರ ಪೂಜೆಗೆ ಹೋಗ್ತೇವೆ. ಈಗ ಏನಾಯ್ತು ಹಸಿಗೆ? ಹುಡುಗ ಹುಷಾರಿಲ್ಲ, ಹಾಂ, ಜ್ವರ ಬಿಟ್ಟು ಈಗ ಫಸ್ಟಿಗೆ ಒಂದು ವರ್ಷ ಇಲ್ಲಿ ಹಳೆ ದೇವಸ್ಥಾನದಾಗೆ ಬಂದಿದ್ವಿ. ಬಂದು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗಿ ತಾಯ್ತ ತಗೊಂಡ್ವಿ. ಕರು ಸಾಯಂಗತ್ತು ಇದು ಅಮ್ಮಂದು ತಾಯ್ತ ಕಡೆ ಪ್ರಾಕೃತಿಗೆ ಎದ್ದು ಓಡಾಡಕ್ಕೆ ಹಚ್ಕೊಡ್ತಾರೆ. ಕರ ಸಣ್ಣದು ಇದು ಹುಟ್ಟಿ ಸಾಯಂಗತ್ತು ಅದು ಅಮ್ಮನ ತಾಯ್ತ ಕಟ್ಟಿ ಮೇಲೆ ಆರೋಗ್ಯ ಆಗಿ ಎದ್ದು ಓಡಾಡಕ್ಕೆ ಹಚ್ಕೊಡ್ತಾರೆ. ಈಗ ಮೊನ್ನೆ ಪಾಪ ಹುಟ್ಟೈತೆ ನಮ್ದು, ಅದು ಜ್ವರ ಬಿಟ್ಟು ಬರ್ತದೆ. ಅದು ಏನು ಅರ್ಕೆ ಮಾಡ್ಕೊಂಡಿದ್ರಿ ಕರ್ರೀಶಿಗೆ? ಅದು ಪೂರೈಕೆ ಮಾಡೋದು ಅಲ್ಲ, ಅದು ಈ ದೇವ್ರಿಗೆ ಏನಾರು ಅರ್ಕೆ ಮಾಡ್ಕೊಂಡಿದ್ರಾ? ಅರಕೆ ಮಾಡ್ಕೊಂಡಿದ್ದೆ, ಇಲ್ಲಿ ತಂದು ಹುಡಕ್ಕೆ ಕೊಟ್ಟಿದೆ. ಈ ಪಾಪ ಹುಷಾರಾಗುತ್ತೆ ತೇರ್ತಾ ಹಾಕಿ ಹೌದಾ? ಹುಡುಗಿ ಕೊಟ್ಟ ಮೇಲೆ ರೈತರೆ